ಈಗ ದಿನೇಶ್ ಅವರೊಂದಿಗೆ ನಾನು ದರ್ಶನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿ ವಿ ನಾಗೇಶ್ ಅವರು ವಾದವನ್ನು ಶುರು ಮಾಡಿಕೊಂಡಿದ್ದಾರೆ. ಬೇಲ್ ಯಾಕೆ ದರ್ಶನ್ಗೆ ಕೊಡಬೇಕು ಅಂತ ಹೇಳಿ. ಇಲ್ಲಿ ದಿನೇಶ್ ರಾವ್ ಸರ್ಗ ಪ್ರಶ್ನೆ, 8ನೇ ತಾರೀಕೆ ಒಬ್ಬ ಪೊಲೀಸ್ ಆಫೀಸರ್ಗೆ ಒಂದು ಕೊಲೆ ಆಗಿರೋ ವಿಚಾರ ಗೊತ್ತಾದರೂ ಕೂಡ 4 ದಿನಗಳ ಕಾಲ ಕಾದಿದ್ಯಾಕೆ ಮಹಜರ್ಗೆ, ಯಾರಿಗೋಸ್ಕರ ಕಾಯ್ತಾ ಇದ್ರು? ಇಲ್ಲಿ 2 ಭಾಗ ಬರುತ್ತೆ ಸರ್. ಒಂದು ಕೊಲೆ ಆಯಿತು, ಒಬ್ಬ ಆಫೀಸರ್ಗೆ ಬರ್ತಾರೆ, ಸ್ಪಾಟ್ ವೆರಿಫಿಕೇಷನ್ ಮಾಡ್ತಾರೆ, ಯಾರು ಸಂಬಂಧಪಟ್ಟಿದ್ದನ್ನು ಚೆಕ್ ಮಾಡ್ಕೊಳ್ತಾರೆ, ಯಾರನ್ನೋ ಹಿಡ್ಕೊಂಡು ಬರ್ತಾರೆ, ಮಹಜರ್ ಮಾಡಿಬಿಡ್ತಾರೆ. ಬಟ್ ಈ ಕೇಸಲ್ಲಿ 4 ದಿನಗಳ ಕಾಲ ಅಲ್ಲಿ ಬಂದಿರೋದು ಉಂಟು, ಹೋಗಿರೋದು ಉಂಟು, ಆಮೇಲೆ ಕರ್ಕೊಂಡು ಬಂದಿರೋದು ಉಂಟಾದರೆ ಏನೇನು ಆಯಿತು ಅಂಥೇಳಿ ಒಂದು ಅನುಮಾನ ವ್ಯಕ್ತಪಡಿಸ್ತಾರೆ. FSL ಆಸ್ಪೆಕ್ಟಿಂದ ನೋಡಿದಾಗ ಏನೇನು ಬೇಕಾಗುತ್ತೆ ಸರ್? ಒಂದು ಕೊಲೆ ನಡೆದ ನಂತರದಲ್ಲಿ ಎಷ್ಟು ಗಂಟೆಗಳ ಒಳಗೆ ತಮಗೆ ಏನೇನು ಸಿಕ್ಕಾಗ ಕೇಸ್ ಸ್ಟ್ರಾಂಗ್ ಆಗುತ್ತೆ ಅಂತ? ಅಲ್ಲ ನೋಡಿ, ಒಂದು ಅಟ್ ದ ಅರ್ಲಿಯಸ್ಟ್ ಪಾಸಿಬಲ್ ಟೈಮ್ ನೋಡಿ ಎವಿಡೆನ್ಸಸ್. ಈಗ ಎವಿಡೆನ್ಸಸ್ ಏನಂದ್ರೆ, ಈಗ ಫಾರ್ ಎಕ್ಸಾಂಪಲ್, ಈಗ ನೀವು ಹೇಳಿದಾಗೆ ಅಕ್ಯೂಸ್ಡ್ 2ನೇ ತಾರೀಕು ಈಗಲೇನೋ ಹೇಳಿದ್ದಾರೆ, ಇಲ್ಲ ಕನ್ಫೆಸ್ ಮಾಡಿದಾರೋ, ಇಲ್ಲ ಗೊತ್ತಾಗಿದೆಯೋ ಅಂತ ಇಲ್ಲೆಲ್ಲ ಗೊತ್ತಾದ್ಮೇಲೆ the very duty of the investigating officer is to collect as much of evidences are both from the statement ಇಲ್ಲ ಅಲ್ಲಿ ಎಕ್ಸಾಮಿನ್ ಮಾಡಿದಾಗ ಎಷ್ಟು ಎವಿಡೆನ್ಸ್ ನೋಡಿ, ಎವಿಡೆನ್ಸಸ್ ಏನು ಪರ್ಮನೆಂಟ್ ಆಗಿರೋದಿಲ್ಲ. ಇಟ್ ವಿಲ್ either get decomposed or it will get compromised or the possibility that the evidence might be completely destroyed. ಸೊ ದೀಸ್ ಆರ್ ದ ಫ್ಯಾಕ್ಟರ್ಸ್. ಅದಕ್ಕೆ ಏನುವುದು ಫಸ್ಟ್ ಕ್ರೈಮ್ ಸೀನ್ ಸೀಸ್ ಮಾಡೋದು. ಅಕ್ಯೂಸ್ ಹೇಳಿದ ಈ ತರ ಈ ಘಟನೆ ಈ ಜಾಗದಲ್ಲಿ ಆಗಿದೆ ಅಂದಾಗ ಫಸ್ಟ್ ಡ್ಯೂಟಿ ಆಫ್ ದ ಪೊಲೀಸ್ ಆಫೀಸರ್ ಇಸ್ ಸೆಕ್ಯೂರ್ ದ ಕ್ರೈಮ್ ಸೀನ್. ತದನಂತರ ಯು ಸ್ಟಾರ್ಟ್ ಪ್ರೊಸೆಸಿಂಗ್ ದ ಕ್ರೈಮ್ ಸೀನ್. ಫಸ್ಟ್ ಏನು ಐಡೆಂಟಿಫಿಕೇಶನ್ ಮಾಡಿ, ಡಿಸ್ಕ್ರಿಪ್ಷನ್ ಮಾಡಿ, ಡಾಕ್ಯುಮೆಂಟ್ ಮಾಡಿ, ದೆನ್ ಪ್ರೋಸೆಸ್ ಮಾಡಿ. ಪ್ರೋಸೆಸ್ ಅಂದ್ರೆ ಕಲೆಕ್ಷನ್ ಮಾಡಿಬಿಟ್ಟು ದೆನ್ ದ ರಿಕ್ವೈರ್ಡ್ ಸರ್ಟನ್ ಸೆಕ್ಷನ್ಸ್ ವೇರ್ ದ ಫೋರೆನ್ಸಿಕ್ ಲ್ಯಾಬ್ ವೇರ್ ಇಟ್ ಹಸ್ ಟು ಬಿ ಇನ್ವೆಸ್ಟಿಗೇಟೆಡ್. ಸೊ ಇದರಲ್ಲಿ ದಿಸ್ ಇಸ್ ದ ವಾಟ್ ವಿ ಕಾಲ್ ಇಟ್ ಎಸ್ ಅ ಸ್ಟ್ಯಾಂಡರ್ಡ್ ಪ್ರೊಸೀಜರ್. ಈ ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ ಅಲ್ಲಿ ಯು ಹ್ಯಾವ್ ಡಿಲೈಡ್ ವಾಟ್ ಇಸ್ ದ ಇಂಟೆನ್ಷನ್. ದ ಕ್ವಶನ್ ಇಸ್ ಇಂಟೆನ್ಷನ್. ಇಟ್ ವಿಲ್ ಅಡ್ವಾಂಟೇಜ್ ಟು ದ ಅಕ್ಯೂಸ್. ನಾವು ಹೇಳಿದ್ಮೇಲೂ ಮಾಡ್ಲಿಲ್ಲ ಅಂದ್ರೆ ಈಗ ಆಯ್ತು, ಈಗ ಒಂದು ತಾರೀಕಿನಲ್ಲಿ ಆಗಿದೆ ಅಂತ ಹೇಳಿದ್ಮೇಲೆ 4 ದಿನ ನಂತರ ನೀವು ಮಾಡಿದ್ರೆ ದ ಡಿಲೇ ಇಸ್ ಫಾರ್ ವಾಟ್? ನೀವು ಅಲ್ಲಿವರೆಗೂ ಎವಿಡೆನ್ಸಸ್ ಹೋಗ್ಲಾ, ಇಲ್ಲ ಬರ್ಲಾ, ಇಲ್ಲ ಸ್ಟೇಜ್ ಮಾಡ್ಬೋದಾ? ಆಲ್ ದೀಸ್ ಥಿಂಗ್ಸ್ ಆರ್ ದ ಒನ್ಸ್ ವಿಚ್ ವಿಲ್ ಬಿ ದ ಬೆನಿಫಿಟ್ ಟು ದ ಅಕ್ಯೂಸ್. ಸೊ only thing is why this the investigating officer failed. ಅದು ವಾಟ್ ಆಮೇಲೆ ಇನ್ನೊಂದು ಅವರು ರೀಸನ್ ಫಾರ್ ದ ಡಿಲೇ ಕೊಡ್ಬೇಕು. ಅದರ್ ದೆನ್ ದ ಬೇಸಿಕ್ ಡ್ಯೂಟಿ ಆಫ್ ಎ ಪೊಲೀಸ್ ಆಫೀಸರ್ ಬೇರೆ ಏನ್ ರೀಸನ್ ಕೊಡ್ಲಿಕ್ಕೆ ಸಾಧ್ಯ ಹೇಳಿ? ಕರೆಕ್ಟ್. That is what, and if you are working in the interest of justice, ಯಾರೇ ಪೊಲೀಸ್ ಆಫೀಸರ್ ಗೊತ್ತಾದಾಗ ಪ್ರೈಮ್ ಡ್ಯೂಟಿ ಇಸ್ ಟು ಗೋ ಅಂಡ್ ಕಲೆಕ್ಟ್ ದ ಎವಿಡೆನ್ಸ್, ಸೆಕ್ಯೂರ್ ದ ಎವಿಡೆನ್ಸ್ ಅಂಡ್ ಸೆಕ್ಯೂರ್ ದ ವಿಟ್ನೆಸಸ್ ಅಂಡ್ ಟೇಕ್ ಎ ಸ್ಟೇಟ್ಮೆಂಟ್ಸ್ ಅಂಡ್ ಪ್ರೊಸೀಡ್ ವಿತ್ ದ ಇನ್ವೆಸ್ಟಿಗೇಷನ್. ಅದನ್ನ ಬಿಟ್ಟು 4 ದಿವಸ ಕಾಯೋದು ಅಂದ್ರೆ ಐ ಥಿಂಕ್ ದ ಇನ್ವೆಸ್ಟಿಗೇಷನ್ ಟಫ್ ಟೈಮ್ ಇನ್ ದ ವಿಟ್ನೆಸ್ ಬಾಕ್ಸ್ ಅಂತ ನನ್ಗನ್ಸುತ್ತೆ. ಫೈನ್ ಸರ್, ಫೈನ್. ಅದು ಉಮೇಶ್ ಸರ್ ಅದನ್ನು ಗೆಸ್ ಮಾಡಿದ್ರು.